ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಚಂದನ ಅವರೇ, ಏನು ಮಾಡ್ತಿದ್ದೀರಾ? ಏನಿಲ್ಲ, ತಿಂಡಿ ರೆಡಿ ಇತ್ತು, ಎಲ್ಲರನ್ನೂ ತಿಂಡಿಗೆ ಕರೆಯೋಕ್ಕೆ ಹೊರಟಿದ್ದೆ ಅಷ್ಟೆ. ತಿಂಡಿ ಆಮೇಲೆ ಮಾಡ್ಕೋಬೋದು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆ ಬರ್ತೀರಾ? ನಾನೇ ಆಗ್ತಾನೆ ಅವರೇ, ನೀವು ಹೋಗಿ ಬನ್ನಿ, ನನಗೆ ತುಂಬ ಕೆಲಸ ಇದೆ. ಅಮ್ಮ ತುಂಬ ಕೆಲಸಗಳು ಹೇಳಿದ್ದಾರೆ. ಓಹ್, ನೀವು ಬರೋದಕ್ಕೆ ಅತ್ತೆ ಪರ್ಮಿಷನ್ ತಗೋಬೇಕಲ್ಲ? ಇರಿ. ಅತ್ತೆ ಅತ್ತೆ ಬನ್ನಿ ಇಲ್ಲಿ. ಏನು ಮತ್ತನು? ಅತ್ತೆ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನಿದು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ? ಏನ್ ಸಮಾಚಾರ? ಏನಿಲ್ಲ ಅತ್ತೆ, ನನ್ನ ಗಂಡ ಆಗೋನ್ಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ನ ಸುತ್ತ ಇರೋವಂಥ ದುಷ್ಟ ಶಕ್ತಿಗಳಿಂದ ಕಾಪಾಡಲಿ, ಮತ್ತೆ ಅವ್ನು ನನ್ನ ಬಿಟ್ಟು ಬೇರೆ ಯಾರನ್ನೂ ನೋಡದೇ ಇರಲಿ ಅಂತ ಹರಕೆ ಹೊತ್ಕೊಂಬರೋಣ ಅಂತಿದ್ದೀನಿ. ಅದಕ್ಕೆ. ಅದು ಯಾವ್ದಪ್ಪ ದುಷ್ಟಶಕ್ತಿ ನನ್ನ ಸೊಸೆಗೆ ತೊಂದರೆ ಕೊಡ್ತಾ ಇರೋದು? ಇನ್ನೇನತ್ತೆ, ಮತ್ತೆ ಅವನಿಗೆ ಅವ್ರ ಫ್ರೆಂಡ್ಸಿಗೆ ಟೈಮ್ ಕೊಡೋಕ್ಕಾಗುತ್ತೆ, ಅವ್ರ ಜೊತೆ ಚೆನ್ನಾಗಿರೋಕ್ ಬರುತ್ತೆ. ನನ್ನ ಹತ್ರ ಮಾತಾಡುವಾಗ ಆಕಾಶನೇ ತಲೆ ಮೇಲೆ ಬಿದ್ದೋಂಥರ ಆಡ್ತಾನೆ. ಮತ್ತೆ ಮದುವೆ ಡೇಟ್ ಫಿಕ್ಸ್ ಮಾಡಿಸೋವಾಗ್ಲೂ ಅದನ್ನು ಅವಾಯ್ಡ್ ಮಾಡಕ್ ನೋಡ್ದ ತಾನೆ? ಹೌದು. ಅದಕ್ಕೆ ನಂಗೆ ತುಂಬಾ ಬೇಜಾರಾಗ್ತಿದೆ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅದಕ್ಕೆ ಇದನ್ನ ಕೇಳ್ಬೇಕಮ್ಮ. ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋದು ಒಳ್ಳೇದ್ ತಾನೆ. ಹೋಗ್ಬಿಟ್ಬಾ, ಹಾಗೆ ಅರ್ಚನೆಯನ್ನು ಮಾಡಿಸ್ಕೊಂಬ, ಮರೀತೆ. ಸರಿ ಅತ್ತೆ. ಅತ್ತೆ, ಚಂದನ ಅವ್ರನ್ನು ಕರ್ಕೊಂಡು ಹೋಗ್ತೀನಿ. ಅವ್ರೇನೋ ಕೆಲಸ ಇದೆ ಅಂತಿದ್ದಾರೆ, ನೀವೇ ಒಂಚೂರು ಹೇಳಿ. ಅದಕ್ಕೇನಂತೆ, ಚಂದನ ಅವಳ ಜೊತೆ ಹೋಗ್ಬಮ್ಮ. ಅಮ್ಮ, ಅದು ಮಧ್ಯಾಹ್ನದ ಅಡುಗೆ ಎಲ್ಲ. ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನು ನೋಡ್ಕೋತೀನಿ. ನೀನು ಹೋಗ್ಬಾ. ಥ್ಯಾಂಕ್ ಯು ಅತ್ತೆ. ಚಂದನ ಅವ್ರೆ, ಬೇಗ ರೆಡಿ ಆಗ್ಬಿಡಿ, ನಾನು ಬಂದೆ. ಇವ್ರು ಯಾಕೆ ನನ್ನ ಹೊರಗಡೆ ಕರ್ಕೊಂಡು ಹೋಗೋಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದಾರೆ? ದೇವ್ರೆ, ನೀನೇ ಕಾಪಾಡಬೇಕು, ಏನಾಗುತ್ತೋ ಏನೋ. ನನ್ನಿಂದ ತಲೆ ತಿಂತೇನೆ, ಬಿಡಂಗೆ ಕಾಣಲ್ಲ ಇವನು. ಹಲೋ, ಹಾಂ ಬ್ರೋ. ಹೇ, ಏನೋ ನನ್ನಿಂದ ಅಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ, ರಿಸೀವೇ ಮಾಡ್ತಿಲ್ವಲ್ಲ? ಏನು ಬೇಕು ಅಂತ ಅವಾಯ್ಡ್ ಮಾಡ್ತಿದ್ಯಾ? ಹಾಗೆಲ್ಲ ಮಾಡೋಕ್ಕಾಗತ್ತೀನ? ನೀನು ಒಳ್ಳೆ ಸುಸ್ತಾಗ್ಬಿಟ್ಟಿದ್ದೆ, ಮಲಗಿಬಿಟ್ಟಿದ್ದೆ, ಸೈಲೆಂಟ್ ಮೋಡಲ್ಲಿ ಹಾಕ್ಬಿಟ್ಟಿದ್ನ, ಗೊತ್ತಾಗಲಿಲ್ಲ. ಎಲ್ಲಿದ್ಯಾ? ನಿಮ್ಮ ಮನೆ ಹತ್ರನೇ ಇದ್ದೀನಿ ಕಣ. ಹಾಂ, ಬೇಗ ಬಾ, ಬಂದು ನಿಮ್ಮ ಮಾವನ ಹತ್ರ ಕರ್ಕೊಂಡೋಗು ನನ್ನ. ಏನೋ ಮಾತಾಡ್ತಿದ್ಯಾ? ನೋಡೋ, ಈ ಸಿಚುವೇಶನಲ್ಲಿ ಅವ್ರ ಮುಂದೆ ಹೋದರೆ ಗ್ರಾಚಾರ ಬಿಡಿಸ್ಬಿಡ್ತಾರಷ್ಟೇ. ಒಂದು ಕೆಲಸ ಮಾಡೋ, ನೀನು ಅಲ್ಲಿಂದ ಎಸ್ಕೇಪ್ ಆಗ್ಬಿಡು. ಅವರು ಹೊರಗಡೆ ಬರೋದಕ್ಕೆ ಮುಂಚೆ ಅವ್ರ ಮುಖ ತೋರಿಸ್ಬೇಡ, ಏರಿಯಾಂದನೇ ಎಸ್ಕೇಪ್ ಆಗ್ಬಿಡು ಪ್ಲೀಸ್ ಕಣ. ನಾನು ಹೇಳೋದು ಕೇಳು. ನನ್ನ ಪರಿಸ್ಥಿತಿ ಹೇಗೆ ಅಂತ ಗೊತ್ತಿದೆ ತಾನೇ ನಿನಗೆ? ನೀನು ಒಂದು ಸಲ ಅವ್ರ ಹತ್ರ ಕರ್ಕೊಂಡು ಹೋಗಪ್ಪ, ಉಳಿದಿದ್ದು ನಾನು ನೋಡ್ಕೋತೀನಿ ಕಣ. ಬ್ರೋ ನಿನಗೆ ಗೊತ್ತಲ್ಲೇನೋ, ನಾನು ಹೆಸರಿಗಷ್ಟೇ ಈ ಮನೆ ಅಳಿಯ ಕಣ. ಅವ್ರು ನನ್ನ ಮುಖ ನೋಡಿದ್ರೆ ಅಮೃತಾಂಜನ್ನ ಕಣ್ಣಿಗೆ ಹಾಕ್ಕೊಂಡಿರೋ ಥರ ಆಡ್ತಾರೆ. ಅದು ಅಲ್ಲದೆ ಭಾವನ ಕೈ ಥರ ಕೆಲಸ ಮಾಡಿರೋದ್ರಿಂದ ನಾನು ಮಾವನ ಮುಂದೆ ತಲೆ ಎತ್ಕೊಂಡು ಓಡಾಡೋ ಥರನೂ ಆಗ್ತಿಲ್ಲ ಕಣ. ಇನ್ನು ನಿನ್ನ ಜೊತೆ ಕಾಣಿಸ್ಕೊಂಡ್ಬಿಟ್ರೆ ಅಷ್ಟೇ, ನಂದು ನಿಂದು ಜನ್ಮ ಜಾಲ ಆಡ್ಬಿಡ್ತಾರೆ. ಅದಕ್ಕೆ ರೂಮ್ ಬಿಟ್ಟು ಹೊರಗಡೆ ಹೋಗ್ತಾನೆ ಇಲ್ಲ ನಾನು. ಬೇಕಾದರೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ನೋಡು. ಇದೆಲ್ಲ ಸ್ವಲ್ಪ ಕೂಲ್ ಆದಮೇಲೆ, ತಣ್ಣಗಾದ್ಮೇಲೆ ಆಮೇಲೆ ಬರುವಂತೆ, ಓಕೆನಾ? ಪ್ಲೀಸ್ ಕಣ. ಹರೀಶಾ, ಎಂತೆಂಥ ಟೈಮ್ನಲ್ಲಿ ನಿನ್ಗೆ ಹೆಲ್ಪ್ ಮಾಡಿದ್ದೀನಿ, ನೀನು ನನಗಿಷ್ಟು ಸಹಾಯ ಮಾಡಲ್ಲ ಅಂತಿದೆಯಲ್ಲ? ಸಹಾಯ ಮಾಡಬೇಕು ಅಂತ ನನಗೂ ಇದೆ ಕಣ, ನಿನಗೆ ಗೊತ್ತಲ್ಲ ಹೆಲ್ಪ್ ಮಾಡ್ತೀನಿ ಅಂತ. ಆದರೆ ಈಗಾಗಲ್ಲ ಅಷ್ಟೇ, ಅದು ಸಿಂಚನ ಮಾಡ್ತೀವಲ್ಲ, ಆಮೇಲೆ ಮಾಡ್ತೀನಿ. ಓಕೆ ಸರ್, ಓಕೆ. ಹರಿ, ಯಾರ್ದು ಫೋನು? ಬೇಬಿ, ಅದು ಹೇಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ. ಅದು ಒಂದು ಕಡೆ ಖುಷಿ ಇದೆ, ಒಂದು ಕಡೆ ದುಃಖ ಇದೆ, ಏನು ಮಾಡೋದು? ಯಾಕೆ ಹರಿ, ಏನಾಯಿತು? ಅದು ಹೈದ್ರಾಬಾದ್ಗೆ ಇಂಟರ್ವ್ಯೂಗೆ ಅಂತ ಹೋಗಿದ್ನ, ಅದು ಸೆಲೆಕ್ಟ್ ಆಗಲಿಲ್ವಾ? ಅಲ್ಲ ಬೇಬಿ, ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀನಿ, ಇಂಟರ್ವ್ಯೂಗೆ ಬನ್ನಿ ಸೆಕೆಂಡ್ ರೌಂಡ್ಗೆ ಅಂತ ಮತ್ತೆ ಕರೆದಿದ್ದಾರೆ. ಬೇಬಿ, ಇದು ಖುಷಿ ಪಡೋವಂಥ ವಿಚಾರ. ನೀನು ಇಷ್ಟೊಂದು ಬೇಜಾರಲ್ಲಿ ಹೇಳ್ತಿದ್ದಿಲ್ಲ. ಕಂಗ್ರ್ಯಾಚುಲೇಷನ್ಸ್. ಏನು ಬೇಬಿ ನೀನು ಕಂಗ್ರ್ಯಾಚುಲೇಷನ್ ಹೇಳ್ಕೊಂಡು? ಅದು ಖುಷಿ ಇದೆ ಹೌದು, ಅಂದರೆ ನಿನ್ನನ್ನು ಈ ಪರಿಸ್ಥಿತಿಲಿ ಬಿಟ್ಟು ಹೋಗೋದು ಎಷ್ಟು ಬೇಜಾರು ಗೊತ್ತಾ ನನಗೆ. ಹರಿ,
ನನ್ನ ನೋಡ್ಕೊಳ್ಳೋಕ್ಕೆ ಈ ಮನೇಲಿ ತುಂಬ ಜನ ಇದ್ದಾರೆ. ನೀನು ಇಂಟರ್ವ್ಯೂ ಅಟೆಂಡ್ ಮಾಡು. ನಿನಗೆ ಕೆಲಸ ಸಿಕ್ಕರೆ ನಂಗೆ ಅಷ್ಟೇ ಸಾಕು, ಆಯಿತಾ? ಆದರೆ ನೀನು ಹೋಗೋಕ್ಕಿಂತ ಮುಂಚೆ ನಿಮ್ಮ ಅಕ್ಕ ಭಾವ ನನಗೆ ಬುದ್ಧಿ ಹೇಳ್ಬಿಟ್ಟು ಹೋಗು. ಈ ಮನೇಲಿ ಹೇಗೆ ನಡ್ಕೊಳ್ಬೇಕು ಅಂತಲೂ ತಿಳಿಸ್ಬಿಟ್ಟು ಹೋಗು. ಇಲ್ಲ ನನಗೆ ಟೆನ್ಷನ್ ಆಗುತ್ತೆ. ಬೇಬಿ, ಅವಳ ಹತ್ರ ಎಲ್ಲ ಮಾತಾಡಾಗಿದೆ. ಅವಳ ಕಡೆಯಿಂದ ನಿನಗೇನು ತೊಂದರೆ ಆಗಲ್ಲ, ಓಕೆನಾ? ಆರಾಮಾಗಿರು. ನೋಡು, ನಿನಗೆ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೀನು ಜೊತೆ ಬಂದ್ಬಿಡು ಹೈದ್ರಾಬಾದ್ಗೆ. ಹೋಗೋಣ, ಚೇಂಜ್ ಇರುತ್ತೆ, ಎನ್ವಿರಾನ್ಮೆಂಟು ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ನಿನಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಇಲ್ಲ ಹರಿ, ಈ ಸಿಚುಯೇಷನಲ್ಲಿ ನಾನು ಟ್ರಾವೆಲ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನು ಹೋಗ್ಬಾ, ಆಯಿತಾ? ಇಂಟರ್ವ್ಯೂ ಚೆನ್ನಾಗಿ ಅಟೆಂಡ್ ಮಾಡು. ನಿನಗೆ ಕೆಲಸ ಸಿಕ್ಕಿದ್ರೆ ನಾವು ಖುಷಿಯಿಂದ ಇರ್ಬೋದು ಹರಿ. ಹಾಗಂತೀಯ? ಸರಿ, ನಾನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ತೇನೆ. ಹಾಂ, ಥ್ಯಾಂಕ್ ಯು. ಫೋನ್ ಚೆಕ್ ಮಾಡ್ಕೊ ಸ್ವಲ್ಪ ಹೊತ್ತಿಗೆ, ದುಡ್ಡು ಬರತ್ತೆ. ಥ್ಯಾಂಕ್ ಯು ಬೇಬಿ. ಈ ಹರೀಶ ಕರೆದು ಮಾತಾಡ್ತಾನೆ ಅಂದರೆ ಒಳ್ಳೆ ಟೈಮೆಲ್ಲ ಕೈ ಕೊಟ್ಟ. ಸಂಬಂಧನಲ್ಲಿರೋ ಥರ ಆಡ್ತಾನೆ. ಏನು ಮಾಡೋದು? ಜೋರೇಗೌಡರು ಮೂಡ್ ಹೇಗಿದೆಯೋ ಗೊತ್ತಿಲ್ಲ. ಮೂಡ್ ನೋಡಿಕೊಂಡು ನಾಳೆ ಬಿಡೋದು ಒಳ್ಳೇದು ಅನಿಸುತ್ತೆ. ನಾಳೆ ಅಂದರೆ ಮನೆ ಹಾಳು. ನೋಡಿದ್ರೆ ಗ್ಯಾರಂಟಿ ಉಗ್ದೇ ಹೋಗ್ತಾರೆ. ಏನು ಮಾಡೋಕ್ಕೆ? ಉಗಿದ್ರೆ ಉಗಿಸ್ಕೋಬೇಕು, ಬೈದ್ರೆ ಬಯಸ್ಕೋಬೇಕು, ಹೊಡೆದ್ರೆ ಓಡಿಸ್ಕೋಬೇಕು. ನನ್ನ ಕೆಲಸ ಆಗಬೇಕು. ಏನಾಗುತ್ತೆ ಆಗಲಿ, ಮಾತಾಡಿ ಮುಗಿಸಿ ನೋಡೋದು. ಹೂಕಲ್ಲ, ತಲೆ ಕೆಟ್ಟೋಗದೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಒಂದು ತಡೆ ಹೊಡ್ಸ್ಕೊಂಬಂದ್ಬಿಡೋಣ ಅಂತ ಇದ್ದೀನಿ ಕಳ್ಳ. ಹಾಂ, ಮಾಡ್ತೀನಿ ತಡಿ. ತೊಳಿ ಮಾವ ಕಾಫಿ. ಬಿಡವ. ನಮಸ್ಕಾರ ಸರ್. ಏನವ, ನಮ್ಮ ಸೆಕ್ಯೂರಿಟಿ ಗೇಟ್ ಕಾಯ್ತಾವನಲ್ಲ, ಮೇಯಿಸ್ತಾವನ? ಆದಿ ಬೀದಿ ಓಡಾಡೋ ನಾಯಿಗಳೆಲ್ಲ ನಮ್ಮನೆ ಒಳಗೆ ಬರಂಗೆ ಆಗ್ಬಿಟ್ಟವೆ. ಫಸ್ಟ್ ಕಿತ್ ಬಿಸಾಕವ ಅವನ. ನಮಸ್ಕಾರ ಸರ್. ತಯಾರಿಕೆ ನಿನ್ನ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಹಾಕ ಬಂದಿಸಿ ಅನ್ ಬಗಳಯ್ಯ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಸರ್. ಮಾತಾಡಕ್ಕೆ ಅಂತ ಬಂದಿದ್ಯಾ, ಇಲ್ಲ ಇನ್ನೂ ನಾವು ಇಲ್ಲೇ ಇದ್ದೀವಾ, ಇಲ್ಲ ಜೈಲಲ್ಲಿ ಮುದ್ದೆ ಮುರಿತಾರ ಅಂತ ನೋಡ್ಕೊಂಡು ಹೋಗಿ ಬಂದಿದ್ಯಾ? ಏನು ಹೇಳ್ತಿದ್ದೀರಾ ಸರ್? ಇದ್ಯಾಕೆ ಸಂತೋಷ್ ಅವರೇ, ನಿಮಗೆ ಏನು ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ? ನನ್ನ ಮೇಲಾಣೆ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ನಿಮ್ಮ ತಂಗಿ ಭಾವನಾ ಇದ್ದಾರಲ್ಲ, ಅವರು ನಮ್ಮ ಮನೆಯವ್ರ ಮೇಲೆಲ್ಲ ವರದಕ್ಷಿಣೆಗೆ ಅವಳು ಕಿರುಕುಳ ಕೊಡ್ತಿದ್ದೀವಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಲಕ್ಷ್ಮೀ ನಿವಾಸ